ಮೇಡಮ್ ಕನ್ನಡ ಮಾತಾಡಕ್ ಬರುತ್ತಾ ಬರಲ್ಲ ನಿಮ್ಗೆ? ಹಲೋ, ಕನ್ನಡ ಬರಲ್ವಾ ಮೇಡಮ್? ಐ ಆಲ್ಸೋ ಟಾಕಿಂಗ್ ವಿತ್ ಯು. ಕನ್ನಡ ಮಾತಾಡಕ್ ಬರಲ್ವಾ? ಈ ವಿಡಿಯೋನ ಯಾರೆಲ್ಲ ಫುಲ್ ನೋಡಿದಿರೋ ಅವ್ರಿಗೆ ಚೆನ್ನಾಗೇ ಅರ್ಥ ಆಗಿರುತ್ತೆ. ಇಂಥ ನನ್ನ ಮಕ್ಕಳಿಗೆ ನಾನು ಹೇಳೋದು ಒಂದೇ ಒಂದು, ಗುರು ನಿಮ್ಮಿಂದ ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡ್ಕೊಳಕ್ ಆಗುತ್ತೆ ಅಂದ್ರೆ ಮಾತ್ರ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲ ತಿಗಾ ಮುಚ್ಕೊಂಡಿರಿ. ಇವಾಗ ಕೆಲವು ಪಂಡಿತರು ಬಂದು ಕಮೆಂಟ್ ಮಾಡ್ಬೋದು, ಏನ್ ಕನ್ನಡ ಮಾತಾಡು ಅಂತ ಹೇಳಿದ್ ತಪ್ಪಾ ಅಂತ. ಹೇಳು ಗುರು, ಖಂಡಿತ ಹೇಳು, ಅದ್ ನಿನ್ ಹಕ್ಕು. ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಮಾತಾಡ್ಲೇಬೇಕು. ಆದ್ರೆ ಅದಕ್ಕಿಂತ ಮೊದಲು ನೀನ್ ಯಾವ ಜಾಗದಲ್ಲಿ ಇದೆಯಾ, ಏನ್ ಕೆಲ್ಸಕ್ಕೆ ಹೋಗಿದ್ಯಾ, ಏನ್ ಪ್ರಾಬ್ಲಮ್ ಆಗಿದೆ ಅದು ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ. ಬೆಸ್ಟ್ ಎಕ್ಸಾಂಪಲ್ ಇದೇ ವಿಡಿಯೋನೇ. ಈ ವಿಡಿಯೋಲಿ ಚರ್ಚೆ ಮಾಡ್ತಾ ಇರೋದು ಅವ್ನ ಮಗನ್ ಫ್ಯೂಚರ್ ಬಗ್ಗೆ, ಅವ್ನ ಮಗನ್ ಕಷ್ಟದ ಬಗ್ಗೆ. ಇವನು ಅದನ್ನೆಲ್ಲ ಬಿಟ್ಟು ನೀವು ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಯಾಕೆ ಉತ್ತರ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ, ಅದೇ ಅಡ್ಮಿಷನ್ ಮಾಡ್ಸೋವಾಗ ಕೇಳಿದ್ನ, ಅದೇ ಪೇರೆಂಟ್ಸ್ ಮೀಟಿಂಗು ಅದು ಇದು ಕರೆದಾಗ ಅದಕ್ಕೆ ಕೇಳಿದ್ನ, ಅದಕ್ಕೆ ಹಿಂಗೆಲ್ಲ ವಿಡಿಯೋ ಮಾಡಾಕದ್ನ. ಅವಾಗೆಲ್ಲ ಇವನ್ ತಲೆಯಲ್ಲಿ ಕನ್ನಡ ನೆನಪೇ ಬಂದಿಲ್ಲ. ಇವರು ಖುಷಿಯಾಗಿರ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಮಾತಾಡ್ಕೊಳ್ಳಿ, ಅದೇ ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಕನ್ನಡ ಮಧ್ಯೆ ತರೋದು, ಕನ್ನಡನ ಅವಮಾನ ಮಾಡೋದು, ಅವ್ರ ಸ್ವಂತ ಪ್ರಾಬ್ಲಮ್ನ ಕನ್ನಡಕ್ಕೆ ರಿಲೇಟೆಡ್ ಮಾಡಿ ಮ್ಯಾಟರ್ನ ಮುಗಿಸ್ಬಿಡೋದು. ಇಂಥವ್ರೆಲ್ಲ ತಮ್ಮ ಮಕ್ಕಳನ್ನ ಯಾವ್ದೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಳಿಸಿ ಕನ್ನಡ ಉಳಿಬೇಕು ಅಂತಾರಲ್ಲ, ಏನ್ ಗುರು ಇವ್ರ ತಲೆ.